ಅಯ್ಯೋ 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 ಬಾಗಿಂದ ಅಕ್ಕ ಒಳ್ಳೆ ಐಡಿಯಾಗೆ ಮಾಡಿದ್ರಿ ನೋಡಿ. ಅವರು ಇಲ್ಲ ಅಂದ್ರೆ ಏನಂದ್ರು ಸಂಜೆ ತನಕ ಜಗಳಾಗೆ ಬಿಡ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಹೊಡಿ ಹೋಗ್ತಾ ಇದ್ದಾರೆ ನೋಡಿ, ಯಾವ ತರ ಹೋಗ್ತಾ ಇದ್ದಾರೆ ಕದ್ರಜ್ಜಿ ಮತ್ತೆ ಸಾಕಮ್ಮ. ಇಂದು ತಿರುಗಿ ನೋಡ್ದೆ ಹೋಗ್ತಾ ಇದ್ದಾರೆ. ತಿಮ್ಗೆ ಅಜ್ಜಿ ಬಂದ್ರೆ ಇಬ್ಬರಿಗೂ ಕೋಲ್ ತಗೊಂಡ್ ಬಾರ್ಸುತ್ತೆ ಅಂತ. ಓ ಕಣೆ ಭಾಗ್ಯಮ್ಮ, ಒಳ್ಳೆ ಕೆಲಸ ಮಾಡ್ದೆ ಕಣೆ. ಇಲ್ದಿದ್ರೆ ಅವರು ನಾನು ಹೇಳಿದ್ರು ಜಗಳ ಬಿಡ್ತಿರ್ಲಿಲ್ಲ ಬಿಡು. ಇನ್ನೊಂದು ಗಂಟೆ ಆದ್ರೂ ಹಂಗೆ ಗುದ್ದಾಡೋರು. ಸರಿ ಅಮ್ಮ, ಹೋಗ್ತೀನಿ ನಾನು, ನೀವು ಹೋಗ್ರಿ. ಮತ್ತೆ ನನಗೆ ಗೊತ್ತಿತ್ತು ಹಿಂಗೆ ಹೇಳಿದ್ರೆ ಜಗಳ ಬಿಟ್ಟು ಓಡ್ತಾರೆ ಇಲ್ಲಿಂದ ಅಂತಾನ. ಸರಿ ಹೋಗ್ತೀನಿ ನಾನು. ಬಗ್ಗಿಂದ ಅಕ್ಕ, ತಾಯಿ ಇಲ್ಲಿ 5-6 ಕಾಯಿ ತರ ಇದೆ. ಓಹೋ, ಅಷ್ಟು ಗೊನೆ ಪೂರ್ತಿ ಆ ಶಾರದಮ್ಮನ ಹತ್ರ ಈ ಸಾಕಮ್ಮನ ಇಸ್ಕೊಂಬಂದ್ಲೋ ಹೇಗೆ ಅಂತ ನೋಡ್ದ. ಎಷ್ಟು ಕಾಯಿ ತಂದಿದ್ದಾಳೆ ಈ ಸಾಕಮ್ಮ. ಮತ್ತೆ ಲಾಭ ಇಲ್ದೆ ಆ ಸಾಕಮ್ಮ ಯಾವ ಕೆಲಸನೂ ಮಾಡಲ್ಲ ಕಣಿ. ಅದಕ್ಕೆ ಆ ಶಾರದಮ್ಮ ಕೊಟ್ಟು ಕಳ್ಸವಳೆ. ಅಪ್ಪ ಹೆಂಗ ಕಿತ್ತಿರೋ ಅಷ್ಟು ನೀನೇ ತಾಂಡೋಗಮ್ಮ ಅಂತಾನ. ಅದಕ್ಕೆ ತಾಂಡೋಗ್ತಿದ್ಲು. ಪಾಪ ಕದ್ರಜ್ಜಿ ಬಂದು ಜಗಳ ಆಡಿ ಕಾಯಿನೂ ಮರ್ತೋದ್ಲು ಆ ಸಾಕಮ್ಮ. ಹೆಂಗೆ ಮಾಡ್ಲಿ? ಅಯ್ಯೋ ತಗಡೆ ಬಾನು, ಸಿಕ್ಕಿರೋ ಚಾನ್ಸ್ ನಾವ್ಯಾಕೆ ಬಿಡ್ಬೇಕು? ಮಂತಕ್ಕೆ ಹೋಗಿ ನೆನ್ಸ್ಕೊಂಡು ವಾಪಸ್ ಬರೋಷ್ಟಲ್ಲಿ ನಾನು ನಿನ್ನ ತಗೊಂಡೋಗೋಣ. ನಡಿ ಇಟ್ಕ. ಹೌದು ಭಾಗಿಂದಕ್ಕ, ಬನ್ನಿ ಬೇಗ. ಸಾಕಮ್ಮ ಇಷ್ಟೊತ್ತಿಗೆ ಮನೆ ಹತ್ರ ಹೋಗಿ ಹುಡ್ಕಾಡ್ತಾ ಇರ್ತಾಳೆ ಕಾಯಲ್ಲಿ ಅಂತ. ಬನ್ನಿ ನಮ್ದು ತಗೊಂಡೋಗ್ಬಿಡೋಣ. ಕಣೆ ಬಾನು, ಮೊದ್ಲು ನಿಮ್ ಮನೆ ಹತ್ರ ಐತಲ್ವಾ, ನಿಮ್ಮಂತಕ್ಕೆ ತಣ್ಣಡಿ. ಸಾಕಮ್ಮ ಬಂದ್ಬಿಡ್ತಾಳೆ. ತಗ ಓಹೋ, ಒಂದು ಗೊನೆ ಪೂರ್ತಿನ ಕಿತ್ತಿರಂಗಿದ್ದೀನಿ. ತಗೊಂಡ್ ನಡಿ ನಿಮ್ಮಂತ ಕಿಕ್ಕ. ಆಮೇಲೆ ಸಾಯಂಕಾಲಕ್ಕೋ ಇಲ್ಲ ನಾಳೆಕೋ ಯಾವಾಗಾದ್ರೂ ಬಂದು ನಾನೇ ಇಸ್ಕೊಂಡು ಹೋಗ್ತೀನಿ. ನಾನೊಂದೆರಡು, ನೀನೊಂದು 3-4 ಇಟ್ಕೊಂಬತ್ತಿ. ಎಷ್ಟಿದಾವೆ ಎಣ್ಸ್ಕೊಂಡು ಅರ್ಧ ಮಾಡ್ಕೊಂಬನ. ನಡಿ. ಸರಿ ಆಯ್ತು, ಬನ್ನಿ ಬಾಗಿಂದ ಅಕ್ಕ. ನಡಿ ಒಂದು 5-6 ಕಾಯಿ ಇದ್ದೇವೆ. ನಾರಿರ್ಬೇಕು 3 ತಾಮನ. ನಿಮ್ಮ ಮನೆ ಒಳಗೆ ಕಿಕ್ಕ. ನಡಿ. ಜಲ್ದು ನಡಿ ಬಂದ್ಬಿಡ್ತಾಳೆ ಸಾಕಮ್ಮ. ಹೆಂಗೋ ಒಳ್ಳೆ ಕೆಲ್ಸಗೆ ಆಯ್ತು ಬಿಡಿ ಬಗ್ಗಿಂದ ಅಕ್ಕ. ಕಾಯಿ ಕೂಡ ನಮ್ದು ಮನೇಲಿ ಇರ್ಲಿಲ್ಲ. ಹೆಂಗೋ ಕಾಯಿ ದುಡ್ಡಿ ಕೊಂಡ್ಕೋಬೇಕಾಗಿತ್ತು. ಈಗ ಹೆಂಗೋ ಪುಕ್ಸಟ್ಟೆ ಕಾಯಿ ಸಿಕ್ತು. ಬನ್ನಿ ಬೇಗ ಹೋಗೋಣ. ಒಳ್ಳೆ ಕೆಲ್ಸಗೆ ಮಾಡಿದ್ರಿ. ಇಬ್ರು ಜಗಳದಲ್ಲಿ 3ನೇವನ್ಗೆ ಲಾಭ ಅಂತಾರಲ್ಲ, ಆ ತರ ಆಯ್ತು ಅಲ್ವಾ? ಹೂ ಕಣೆ ಬಾನು, ನಡಿ. ಇಲ್ಲೇ ಮಾತಾಡ್ಕೊಂಡು ನಿಂತ್ಕೋಬೇಡ. ಬಂದ್ಬಿಟ್ಟಾಳು ಸಾಕಿ. ಅವಳೇನ್ ಬಂದ್ರೆ ಬಿಡೋಣಲ್ಲ. ನಡಿ. ಅಮ್ಮ, ಅಯ್ಯಪ್ಪ, ತಿಮ್ಮಜ್ಜಿ ಬಂತು ಅಂತ ನಾನು ಓಡ್ ಬಂದಲ್ಲ. ಬಂತ ನಿಜವಾಗ್ಲೂ? ಅಯ್ಯೋ, ನಾನು ತಿರುಗೂ ನೋಡ್ಲಿಲ್ಲ. ಬಂತು ಬಿಡ್ತು. ಆ ಭಾಗ್ಯಮ್ಮ ಹೇಳಿದ್ಲು ಅಂತ ಓಡಲೇ ಬಂದೆ. ಯಾಕೆ ಬೇಕಪ್ಪ ಅಂತಾನ. ಅಯ್ಯಪ್ಪ, ಸುಸ್ತಾಯ್ತು. ಓಡ್ ಬಂದು ಆಕೆ ಹುಡ್ದಿಮ್ಮಿ ಏನು ಹೇಳಿದ್ರು ಕೇಳಲ್ಲ. ಜಗಳ ಮಾಡ್ತಾ ಇದ್ದೀರಿ ಅಂತಾನ ದೊಣ್ಣೆ ತಗೊಂಡು ಕುಂಡಿ ಮೇಕ್ ಬಿಡ್ತಾಳೆ. ಆಮೇಲೆ ಯಪ್ಪ, ಅದು ಸರಿ, ನಾನು ಕಾಯಿ ತತ್ತಿದ್ನಲ್ವಾ? ಅಯ್ಯೋ ದೇವ್ರೆ, ಕಾಯಿ ಅಲ್ಲೇ ಮರ್ತು ಬಂದ್ಬಿಟ್ನಾ? ಅಯ್ಯೋ, ಯಾರನ್ನ ತಾಂಡೋಗ್ತಾರೋ ಏನೋ. ಭಾಗ್ಯಮ್ಮ, ಬಾನು, ಆ ಗುಂಡಜ್ಜಿ ಅಲ್ಲೇ ಇದ್ರು. ಅಯ್ಯೋ, ಈಗಲೇ ಹೋಗ್ತೀನಿ. ಮೊದಲು ಕಾಯಿ ತಂಬರ್ಬೇಕು. ಅಯ್ಯೋ, ಆ ಕಿವುಡಜ್ಜಿ ಅಲ್ಲೇ ಇರ್ತಾಳ? ಇಲ್ಲ, ಇಷ್ಟೊತ್ತಿಗೆ ಹೋಗಿರ್ತಾಳ ಅಜ್ಜಿ. ಸರಿ, ಈಗಲೇ ಹೋಗಿ ಅಲ್ಲೇ ಇರ್ತಾವೆ ಅನ್ಸುತ್ತೆ. ಹೋಗಿ ತಗೊಂಬರ್ಬೇಕು. ಅಯ್ಯೋ ದೇವ್ರೆ, ನಾನು ನೋಡು ಮರ್ತು ಓಡ್ ಬಂದಿದ್ದ. ತಿಮ್ಮಜ್ಜಿ ಅಂದ ತಕ್ಷಣ ನನಗೆ ಏನು ನೆನಪೇ ಆಗಲಿಲ್ಲ. ಓಡ್ ಬಂದೆ. ಅಯ್ಯೋ, ಇದೇನಪ್ಪ ಇದು? ಕೈ ಬಂತು, ಬಾಯಿ ಬರ್ದಂಗೆ ಆಗ್ಬಿಡುತ್ತೆ. ಏನಾನ ಕಾಯಿ ಯಾವಳನ ಓದ್ಕೊಂಡು ಹೋಗಿದ್ರೆ. ನಮ್ಮೂರಿನ ಹೆಂಗಸು ಮೊದಲೇ ಸರಿ ಇಲ್ಲ. ಪುಕ್ಸಟ್ಟೆ ಸಿಕ್ತು ಅಂತ ನಾವು ಓದ್ಕೊಂಡು ಹೋಗಿ ಇಕ್ಕೊಂಡ್ಬಿಡ್ತಾರೆ. ಅಯ್ಯೋ ದೇವ್ರಿ, ಕಾಯಿ ಒಂದು 5-6 ಕಾಯಿದು ಒಂದು ಗೊನೆ ಮೋಸ ತಾಂಡೋಗು ಅಂತ ಕೊಟ್ಟಿದ್ಲು ಆ ಶಾರದಮ್ಮ. ಅಯ್ಯೋ, ಇದೇನಪ್ಪ? ಇಲ್ಲೇ ಇದು ಕಾಯಿ. ನಾವು ಕಾಯಿ ಎಲ್ಬೋದು ಇವರು ಇಲ್ಲ. ಈ ಗುಂಡಜ್ಜಿ, ಭಾಗ್ಯಮ್ಮ, ಬಾನು ಮೂವರಿದ್ರು. ಈ ಯಾವಳ ತಾಂಡೋದ್ಲು? ಅಯ್ಯೋ, ನನಗೆ ಯಾಕೋ ಆ ಭಾಗ್ಯಮ್ಮನ ಮೇಲೆ ಅನುಮಾನ. ಅವಳೇ ತಾಂಡೋಗಿರ್ಬೇಕು ಬಾಗಿ. ಅಯ್ಯೋ, ಕಿವುಡಜ್ಜಿ ಅಂತ ನನ್ನ ಎದುರಿಸಿ ಈ ಲೋಡರ್ ತಾಂಡೋದ ನನ್ನ ಕಾಯಿಗಳ. ನಾನು ಎಷ್ಟು ಕಷ್ಟಪಟ್ಟು ಪುಕ್ಸಟ್ಟೆ ಕಾಯಿಸ್ಕೊಂಬಂದಿದ್ದೆ. ಅಯ್ಯೋ, ಇದೇನಪ್ಪ ಇದು? ಹಿಂಗಾಗೋಯ್ತು. ಸಾಕಮ್ಮ, ಏನೇ ಹಂಗ್ ಹುಡುಕ್ತಾ ಇದ್ಯಾ? ಏನ್ ಕಳ್ಕೊಂಡಿದ್ಯಾ? ದುರ್ಗಮ್ಮ, ಇಲ್ಲಿ ನಾನು ಒಂದು 5-6 ಕಾಯಿದು ಗೊನೆ ಇತ್ತು. ಶಾರದಮ್ಮ ಕೊಟ್ಟಿದ್ಲು ತಾಂಡೋಗ್ ನಿಮ್ಮ ಮನೆಗೆ ಅಂತನ. ತಾಂಡೋಗನ ಅಂತ ನಿಂತಿದ್ದೆ. ಆ ಕದ್ರಜ್ಜಿನು ಏನೋ ಗುದ್ದಾಡಿದ್ವಿ ನಾನು. ಅವಾಗ ಈ ಭಾಗ್ಯಮ್ಮ ಬಂದು ಕಿವುಡಜ್ಜಿ ಬಂತು ಅಂದ್ಲ. ನಾನು ಕಿವುಡಜ್ಜಿ ಬಂದು ಎಲ್ಲಿ ದೊಣ್ಣೆ ತಾಂಡು ಒದಿತಾಳೋ ಅಂತನ ಕಾಯಿನೂ ಮರ್ತು ಮಾತಾಕೊಡೋಗಿದ್ದೆ. ಈಗ ನೆನಸ್ಕೊಂಡು ಓಡ್ ಬಂದಿದ್ದೀನಿ. ಇಲ್ಲಿ ಕಾಯಿ ಇಲ್ವಲ್ಲಿ. ನೀನೇನೋ ನೋಡ್ದೇನೆ? ಅಯ್ಯೋ, ನಾನೇ ಎಲ್ಗೋ ಓದಾಳು. ಈಗಿನ ಗೊತ್ತಾ ಇದ್ದೀನಿ. ನಾನು ಯಾ ಕಾಯಿನೂ ನೋಡ್ಲಿಲ್ಲ, ನಿಮ್ ಜಗಳನೂ ನೋಡ್ಲಿಲ್ಲ. ನನ್ಗೇನ್ ಗೊತ್ತು? ಇಲ್ಲಿದ್ದಾರೆ ಯಾರು, ಅವ್ರನ್ನ ಕೇಳೋದು ಹೋಗಿ. ನಾನು ಕೇಳಿರಿ? ನೀನು ಏನೋ ನೋಡ್ದೇನೋ ಅಂತ ಕೇಳಿನಮ್ಮ. ನೀನ್ ಯಾಕೆ ಹಂಗಾಡ್ತೀರಿ? ಊರು ಅಂತಾನೆ ಬಿಡು, ಹೋಗಿ ಕೇಳ್ತೀನಿ. ಆ ಭಾಗ್ಯಮ್ಮನೇ ತಾಂಡೋಗಿರ್ತಾಳೆ. ನನಗೆ ಗೊತ್ತು. ಕಿವುಡಂಜಿರು ಬಂದಿಲ್ಲ, ಯಾರು ಇಲ್ಲ ಇಲ್ಲಿ. ಸುಮ್ಮನೆ ಎದುರಿಸಿ ಅವಳೆ ಕಾಯಿ ಬಿಟ್ಟು ಹೋಗ್ಲಿ ಅಂತಾನ. ನಾನು ತಿರುಗಿ ನೋಡಿದ್ರು ನೋಡ್ಬೋದಾಯ್ತು ಎಲ್ಲಿ ಬಂತು ಅಂತಾನ. ತಿರುಗಿ ನೋಡ್ದಲ್ಲೇ ಓಡೋಗಿದ್ದೆ ನನ್ನ ತಪ್ಪು. ಅಯ್ಯೋ, ಈಗಲೇ ಹೋಗ್ತೀನಿ ಆ ಭಾಗ್ಯಮ್ಮರ ಮಂತಕ್ಕೆ. ಕೇಳ್ತೀನಿ ಹೋಗಿ, ನಮ್ಮ ಕಾಯಿ ನಮ್ಗೆ ಕೊಡ್ರಿ ಅಂತಾನ. ಸಾಕಮ್ಮ ಒಬ್ಳು ಏನ್ ಮಾತಾಡ್ತಾಳೋ ಏನು, ಎಲ್ಲಿ ಕಾಯಿಸ್ಕೊಂಬಂದಿದ್ಲೋ ಏನೋ, ಯಾರಿಗ್ ಗೊತ್ತು. ಇಲ್ಲಿ ಬಂದು ನಾನು ಕೇಳ್ತಾಳೆ. ಎತ್ತಾಳ
ಓದ್ಲೋ ಏನ್ ಸುಡ್ಗಾಡೋ ಇವಳು. ಮಂತಾಗಂತ ಒಂದ್ ಕ್ಷಣ ಒತ್ತಿರಲ್ಲ. ಊರ್ ದೀರ್ಘ ಏನನ್ನ ಹೇಳಿದ್ರೆ ಸಾಕಂಗೆ ಹಿಂಗೆ ಗೊತ್ತಾಳೆ. ಅಯ್ಯೋ, ಈ ಹುಚ್ಚಮ್ಮ ಬೇರೆ ಇಲ್ಲೇ ನಿಂತಿಳಲ್ಲಪ್ಪ. ಇವಳೊಳೆ ಏನಾರ ಮಾತಾಡ್ಸಿರ್ ಸಾಕ, ಒಳ್ಳೆ ಹುಚ್ಚು ಬಂದಂಗೆ ಆಡ್ದಾತಾಳೆ. ಇವಳಿಗೆ ಯಾರ ಹೆಸರು ಇಟ್ರೋ ಏನು ಕತ್ತಿ, ಹುಚ್ಚಮ್ಮ ಅಂತಾನೆ ಹಂಗೇ ಆಡ್ತೈತಿದ್ರು. ಏನು ಮಾಡೋಕ್ಕಾಗಲ್ಲ, ಕೇಳಲೇಬೇಕು. ಈಗ ನನ್ನ ಕಾಯಿ ನನಗೆ ಸಿಗಬೇಕು ಅಂದರೆ ಕೇಳಲೇಬೇಕು. ಇರು ಕೇಳೋಣ. ಹುಚ್ಚಕ್ಕಯ್ಯ, ಹುಚ್ಚಕ್ಕಯ್ಯ, ಯಾವಳೆ ಅವಳು? ಹುಚ್ಚಕ್ಕಯ್ಯ ಹುಚ್ಚಕ್ಕಯ್ಯ ಅಂತ ಬಡ್ಕೊಂತಿರಳು. ಅಯ್ಯೋ, ನಿನ್ನ ಹೆಸರು ಅದೇ ತಾನೆ, ಹುಚ್ಚಮ್ಮ ಅಂತಾನ. ನಾನು ಹೆಸರು ಹೇಳಿ ಕರೆಯೋಕ್ಕಾಗತ್ತಾ? ಹೇಳಿ ಅಕ್ಕ. ನಾನು ಯಾಕೆ ಬಂದೆ ಅಂದರೆ, ನೀನು ಅಲ್ಲಿ ಕಿವಿಯಾಗೆ ಗೊತ್ತಾಗುತ್ತೆ ಯಾಕೆ ಬಂದಿದ್ಯಾ ಅಂತಾನ. 2 ಬದನೆಕಾಯಿ ಕೊಡು, 2 ಟಮಾಟೆನ್ ಕೊಡು, 2 ಹಸ್ರಗಾಯಿ ಕೊಡು ಅಂತ ಬಂದಿರ್ತೀಯ ಅಷ್ಟೇ ತಾನೇ ನೀನು. ಬಾಳೆಲ್ಲನ ಬದನೆಕಾಯಿ ಟಮಾಟೆ ಹಸ್ರಗಾಯಿ ಯಾತೂ ಇಲ್ಲ, ಮುಚ್ಕೊಂಡು ಹೋಗು. ನಾನು ಕೊಡಲ್ಲ ಅಂಬದ್ ಗೊತ್ತಿದ್ದು ತಿರ್ಗಾ ಬತ್ತಿಯಲ್ಲ, ಹೇಳ್ದಂಗೆಲ್ಲ ಬರಬೇಡ ನಮ್ಮ ಮಂತಕ್ಕೆ ಅಂದಂಗೆಲ್ಲ. ಇಷ್ಟು ದಿನ ಬತ್ತಿರ್ಲಿಲ್ಲ, ಯಾಕೆ ತಿರ್ಗಾ ಶುರು ಮಾಡ್ಕೊಂಡಿದ್ಯಾ ಬರೋದ ಅಲ್ವೇ? ಅಯ್ಯೋ, ಯಾಕೋ ನಾನು ಏನು ಅಂತ ಕೇಳೇ ಇಲ್ಲ. ನೀನೇ ಆಲೆ ನಿರ್ಧಾರ ಮಾಡ್ಬಿಟ್ಟ ನಾನು ತರಕಾರಿ ಇಸ್ಕೊಂಡು ಹೋಗಿ ಬಂದಿದ್ದೀನಿ ಅಂತಾನ. ನೀನು ಸ್ವಲ್ಪ ಸಮಾಧಾನನೇ ಇಲ್ಲ ನಿನ್ಗೆ. ಮಂತಕ್ಕೆ ಏನಾರು ಬಂದ್ರೆ ಏನು ಯಾಕೆ ಬಂದ್ರಿ, ಯಾರು ಬೇಕಾಗಿತ್ತು, ಏನು ಬೇಕಾಗಿತ್ತು, ಚೆನ್ನಾಗಿದ್ದೀರಾ, ಕುಕ್ಕಳ್ರಿ ನಿಂತ್ಕೊಳ್ರಿ ಎಂಬುದು ಇಲ್ವೇ ಇಲ್ವಲ್ಲ ನಿಂತಾಗೆ. ಅಯ್ಯ ಬಡ್ಕೊಂತೀಯ ಮಂಗೇನೆ. ನೀನು ನೋಡಿದ್ರೆ ಹಂಗೆ ಈ ಮಂತಕ್ಕೆ ಬರೋಕ್ಕೆ ಸರ್ ಬರಲ್ಲ. ಏನು ಮಾಡೋದು, ಇವಾಗ ಅಂತ ಸಂದರ್ಭ ಬಂದೈತೆ, ಬರಲೇಬೇಕಾದಂಥ ಸಂದರ್ಭ, ಅದಕ್ಕೆ ಬಂದಿದ್ದೀನಿ. ಓ ಇವಳ ಬಾರಮ್ಮ, ಕುಕ್ಕ ಬಾರಮ್ಮ, ಉಂಗ್ತೀಯನಮ್ಮ, ತಿಂತೀಯನಮ್ಮ, ಹಣ್ಣು ತಂದ್ಕೊಡನೆ ಅಂತ ನಾ ಕೇಳ್ಬೇಕಿತ್ತೇನೋ. ಏನು ಇವಳು ಹಂಗೇನೆ ನಮ್ಮ ನೆಂಟರು ನೋಡು ಹಂಗೇನೆ. ಸಾಕಿ ಬಲೇರೆ ಸಾಕಿ ನೀನು. ಅಯ್ಯೋ, ಆ ಭಾಗ್ಯ ಮುಂತಾಗ ಬೇರೆ ಹೆಂಗಾದ್ರೂ ಮಾತಾಡ್ಬೋದು, ಈ ಉಚಿತ ಮಾತಾಡೋಕ್ಕಾಗಲ್ಲಪ್ಪ ದೇವ್ರೇ. ಏನು ಮಾಡಲಿ ಈಗ? ಸಾಕಿ, ಏನು ಹಂಗೆ ಯೋಚನೆ ಮಾಡ್ತಾ ಇದ್ಯಾ ತೊಲಗಿಲಿಂದ ಮೊದಲು? ಯಾಕೆ ಹುಚ್ಚಕ್ಕಯ್ಯ ಹಂಗ ಆಡ್ತಾ ಇದ್ಯಾ? ಭಾಗ್ಯ ಮಿಲ್ವೆ ಮನೆಯಾಗೆ? ಎತ್ತಾಳಾಗ ಹೋದ್ಲ ಏನ್ ಸುಡ್ಗಾಡು? ನಾನೇ ಅವಳಿಲ್ಲ ಅಂತ ಬೈಕೊಂಡು ನಿಂತಿದ್ದೀನಿ, ಅವಳು ನೋಡಿಕೊಂಡು ಇವಳು ಬಂದವಳೆ. ಸುಮ್ಮನೆ ಹೋಗತ್ ಕಲ್ತ. ಇಲ್ಲ ಅದಲ್ಲ, ಅವಳು ಕಾಯಿ ಏನಾದ್ರು ಹಿಡ್ಕೊಂಡ್ ಬಂದ್ಲ ಮನೆ ಒಳಕ್ಕೆ ಅಂತ ಕೇಳಿದೆ. ಕಾಯಿನೂ ಇಲ್ಲ, ಕೊಬ್ಬರಿನೂ ಇಲ್ಲ, ಸುಮ್ಮನೆ ಹೋಗತ್ ಕಲ್ತ್ಕ. ನನ್ನ ತಲೆ ತಿನ್ಬೇಡ ನೀನು. ಹೋಗ್ತೀನಿ ಹೇಳಿ ತಾಯಿ, ಅದು ಯಾಕೆ ಹಂಗಾಡ್ತೀಯ? ಏನಾರ ಕೇಳಿ ಸಾಕಂಗೆ ಮೈ ಮೇಲೆ ಚೋಳ್ ಬಿಟ್ಕೊಳಂಗ ಆಡ್ತೀಯ. ಅಯ್ಯೋ, ಈಗ ಏನ್ ಮಾಡೋದು? ಬಾನೂರ್ ಮಾತಾಡ್ಬೋದನ? ಯಾಕೆ ಸಾಕಮ್ಮ ಇಲ್ಲಿಗೆ ಬಂದಿದ್ಯಾ? ಅಮ್ಮ ಬಂದ್ಯಾ? ಅಯ್ಯೋ, ನೀನಿಲ್ದೆ ನಿಮ್ಮ ಅತ್ತೆ ತಗಂತೂ ಬಾಯಿಗೆ ಬಂದಂಗೆ ಬೈಸ್ಕೊಂಡೆ. ಅಲ್ಲಿ ಅದೇ ಇದ್ರ ದುರ್ಗಮ್ಮರ್ ಮತ್ತೆ ನಾನು ಕದ್ರಜ್ಜಿಗೆ ಗುದ್ದಾಡ್ತಿದ್ವಲ್ಲ, ಆ ಕಿವಡಜ್ಜಿ ಬಂತು ಅಂದಲ್ಲ, ನಿಜವಾಗ್ಲೂ ಕಿವಡಜ್ಜಿ ಬಂತೇನೆ ಕಣೆ? ಬಂತು. ಅಯ್ಯೋ, ದೊಣ್ಣೆನೂ ಕೈ ಹಿಡ್ಕೊಂಡಿತ್ತು, ಅದಕ್ಕೆ ನಾನು ಹೇಳಿದ್ದು. ಯಾಕೆ ನೀನು ನೋಡ್ಲಿಲ್ವೇ? ಇಲ್ಲ, ನಾನು ಕಿವಡಜ್ಜಿ ಅಂದ ತಕ್ಷಣ ತಿರುಗಿ ನೋಡ್ದಲ್ಲೇ ಓಡೋದೆ ಮಂತಕನ. ಹೌದಾ, ತಿರುಗಿ ನೋಡ್ದೆ ಇದ್ದಿದ್ದೆ ಒಳ್ಳೇದಾಯ್ತು ಬಿಡು. ಏನಂದೆ? ಇಲ್ಲ, ಯಾಕೆ ಬಂದಿದ್ದು ಅಂದೆ. ಯಾಕೂ ಇಲ್ಲ, ಅಲ್ಲಿ ಕಾಯಿ ಬಿಟ್ಟಿದ್ದೆ ಕಣೆ, ಗಾಬರಿಲಿ ಕಾಯಿನೂ ತಗೊಂಡೋಗ್ಲಿಲ್ಲ, ಹಂಗೆ ಹೋದೆ. ಆದ್ರೆ ಅಲ್ಲಿ ನೋಡಿದ್ರೆ ಕಾಯೇ ಇಲ್ಲ. ನೀನೇನ ತಗೊಂಬಂದಿದ್ದೇನೆ? ಕಾಯ ಇಲ್ಲಮ್ಮ, ನಾನು ನೋಡ್ಲಿಲ್ಲ. ನಾನು ಅದೇ ಬಂದ್ಬಿಟ್ಟೆ, ನಾನು ಗುಂಡಜ್ಜಿನು. ಅದು ಯಾರು ತಗೊಂಡೋದ್ರ ಗೊತ್ತಿಲ್ಲ, ಅಲ್ಲೇ ಯಾರನ್ನ ತಗೊಂಡಿರ್ತಾರೆ, ನೋಡೋಕೆ ಹೋಗಿ. ನನಗೇನು ಗೊತ್ತು, ನಾವು ನೋಡ್ಲೂ ಇಲ್ಲ. ಭಾಗ್ಯಮ್ಮ ಸುಳ್ಳು ಹೇಳ್ಬೇಡ, ನನ್ನ ಕಾಯಿ ನನಗೆ ಕೊಟ್ಬಿಡು. ನಾನು ಎಷ್ಟು ಕಷ್ಟಪಟ್ಟು ಅಯ್ಯಮ್ಮನ್ ತೆಗಿಸ್ಕೊಂಬಂದಿದ್ದೀನಿ. ನಿಂದೊಳ್ಳೆ ಕತೆ ಆಯ್ತು, ನಾನು ತಂದಿಲ್ಲ ಅಂತ ಹೇಳ್ತಿಲ್ವೇ? ನೋಡ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಮನೆಗೆ ಹೋಗಿ. ಮೇಡಮ್ಮ ನೋಡೋದೇನು ಬೇಡ, ಆ ಹುಚ್ಚಿ ಅಲ್ಲೇ ನಿಂತವಳೆ, ಆಮೇಲೆ ಕಚ್ಚಿಗಿಚ್ಚಾಳು. ಹೋಗ್ತೀನಿ ಬಿಡು, ಆ ಭಾನುನ ಹತ್ರ ವಿಚಾರಿಸ್ತೀನಿ, ಅವಳೇನೋ ತಾಂಡೆವಳೇನೋ. ಭಾನು ಒಳಗೆ ಕಂಡವಳೆ ಬಿಡು, ಸಿಗೋದಿಲ್ಲ ಇವಳು ಹೋದ್ರು. ಬಾರೇ, ಏ ಬಾಗಿ ಬಾ, ಜಲ್ದು. ಏನ್ ಮಾಡ್ತಾ ಇದ್ಯಾ? ಎಲ್ಗೋಗಿದ್ದೆ ಇಟ್ಟಾಕ? ಇವಳಬ್ಳು ಹುಚ್ಚಿ ಬಿಡ್ಕೊಂತಾಳೆ. ಏನೇ ಎಲ್ಗೋಗಿದ್ದೆ? ಎಲ್ಲ ವರ್ಷ ಇಲ್ವಲ್ಲ ಇನ್ನನ? ಯಾವಾಗ ಹೊರಸ್ತೀಯೇ? ಪೂಜೆ ಮಾಡ್ಬೇಕು ಜಲ್ದು, ವರ್ಷ ಹೋಗಿ. ನಾನು ಹೊರಸ್ತೀನಿ, ನೀನು ಹೋಗು. ನಾನು ಹೋಗ್ತೀನಿ, ನಾನು ಕಳ್ಸೋದ್ರಾಗೆ ಇರು ಯಾವಾಗ್ಲೂ ಅಲ್ವೇ? ಯಾವಾಗ ಆ ಕಣ್ಣು ಮುಚ್ಕೊಂತಳೋ ಈ ಮುದುಕಿ ಅಂತ ನಾ ಕಾಯ್ತಿದೀಯನೋ. ಹೋಗು ಜಲ್ದ್ ವರ್ಷವು, ಇಲ್ಲೇ ಹೋಗಿ ಬರ್ತೀನಿ. ನಾನು ಕಾಯ್ತಾ ಇದ್ದೀನಿ, ಯಾವಾಗ ಹೋಗ್ತಾಳೋ ಈ ಮುದುಕಿ ಅಂತ. ಹೋಗಂಗೆ ಇಲ್ಲ, ನನ್ನ ಕಳಿಸಿ ಹೋಗ್ತಾಳೋ ಏನು ಸುಡ್ಗಾಡಮ್ಮಂಗೆ ಆಗೈತಿ. ಹೊತ್ಕೊಂಡು ಹೋಗೋರು ಯಾತು ಬರಲ್ಲ ಇವಳಿಗೆ. ನಾನು ಒಯ್ದಾಳೋ ಇಲ್ವೋ ಈ ಮುಸ್ತಪ್ಪಣ್ಣನ ಕೇಳೋಣ ಬಿಡು. ಅರೇ ಸಾಕಮ್ಮ, ನಿಮ್ದು ಏನು ಈ ಕಡೆ ಬಂದ್ಬಿಟ್ರಿ ನಮ್ದು ಮನೆ ಕಡೆ? ಹೆಂಗೆ ಆಗ್ಬೇಕಾಗಿತ್ತು? ಏನಾದರೂ ಬೆಡ್ಶೀಟ್ಗೆ ಬೇಕಾಗಿತ್ತಾ? ಬೆಡ್ಶೀಟ್ಗೆ ತಂದಿ ನೋಡು, ಹೊಸದು ಬೇಕಾಗಿತ್ತಾ? ಅಯ್ಯೋ, ನಿನ್ ಬೆಡ್ಶೀಟು ಬೇಡ, ಲಂಗಾನ ಬೇಡ, ಚಡ್ಡಿನೂ ಬೇಡ, ಬಾನು ಇದ್ದಾಳ? ಹೌದು ಸಾಕಮ್ಮ, ಹೇಳ್ತಾನೆ ನಮ್ದು ವ್ಯಾಪಾರ ಮಾಡ್ಕೊಂಡು ಬಂದ್ವಲ್ಲ, ಫುಲ್ಲು ಸುಸ್ಕೆ ಹಾಕ್ಬಿಟ್ಟಿದೆ. ಅದಕ್ಕೆ ಟೀಗೆ ಮಾಡ್ಕೊಂಬಾ ಅಂತ ಹೇಳಿದೆ, ಅದಕ್ಕೆ ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗಿದ್ದಾಳೆ. ಕೂತ್ಕೋಬಾ, ನಿಮ್ಮದು ಟೀಗೆ ಕುಡಿವಂತೆ.
ಹೊಸದು ಬೆಡ್ಶೀಟ್ಗೆ ಇದೆ. ಪೂರ್ತಿ ಕಲರ್ ಕೆಂಪು, ಅರಿಶಿನ, ಹಸಿರು, ನೀಲಿ ಎಲ್ಲ ಕಲರ್ದು ಇದೆ ಬೆಡ್ಶೀಟು. ನೋಡ್ಬಾ ಸಾಕಮ್ಮ, ನೋಡ್ಬಾ ಇಲ್ಲೇ ಇಟ್ಟಿದ್ದೀನಿ ನೋಡು. ಇದೆ ನೋಡು, ಇದೆಲ್ಲ ಬೆಡ್ಶೀಟೇ. ಅಯ್ಯೋ ಮುಸ್ತಪಣ್ಣ, ನಿನ್ ಬೆಡ್ಶೀಟು ಬೇಡ, ಟವಲು ಬೇಡ, ಯಾತ್ ಬೇಡ. ಬಾನು ನೀನ ಕೇಳ್ಬೇಕಾಗಿತ್ತು. ಬಾನು ಕರಿ ಸ್ವಲ್ಪ. ಏ ಬಾನು ಸಾಕಮ್ಮ, ಯಾಕೋ ಅರ್ಜೆಂಟಲ್ಲಿ ಇದೆ. ಯಾಕೆ ಏನ್ಗೆ ಆಯ್ತು? ಏನ್ಗೇನು ಇಲ್ಲ, ಸೀರ್ಗೇನು ಇಲ್ಲ. ಬಾನು ಬರ್ಲಿರು. ಏ ಬಾನು ಬಾರಿ ಜಲ್ದು. ಅರೇ ಭಾನು, ಜಲ್ದಿ ಹಾವನ. ಸಾಕಮ್ಮ ಬಂದಿದ್ದಾರೆ, ಬಾ ಬೇಗ. ತಗೊಳ್ಳಿ ನಿಮ್ದು ಟೀ ಕುಡೀರಿ. ಏ ಬಾನು ಏನ್ ಸಾಕಂದ ಅಕ್ಕ ಈ ಕಡೆ ಬಂದ್ಬಿಟ್ರಿ? ಕದ್ರೆ ಜೇತೆ ಏನೋ ಹಾಕರಾಗೆ ಗುದ್ದಾಡ್ಬಿಟ್ರಿ. ಅಯ್ಯೋ ನಾವ್ ಹೆಂಗಾದ್ರೂ ಗುದ್ದಾಡ್ತೀವಿ. ಮೊದ್ಲು ನಾನು ಕಾಯಿ ತಂದ ಹೇಳು, ಅಲ್ಲಿದ್ದವು. ಭಾಗ್ಯಮ್ಮ ಎದ್ದೆಸಿಳು ಅಂತ ನಾನು ಕಾಯಿನೇ ಬಿಟ್ಟು ಹೋದೆ. ನೀವು ಮಂತಕ್ಕೆ ಹೋಗಿ ನೆನೆಸ್ಕೊಂಡು ಬರ್ತೀನಿ. ಅಲ್ಲಿ ನೋಡಿ ಕಾಯೇ ಇಲ್ಲ. ಭಾಗ್ಯಮ್ಮರ ಮಂತಕ್ಕೆ ಹೋಗಿದ್ದೆ, ಅವಳು ಇರ್ಲಿಲ್ಲ. ತಿರ್ಗಿ ಹೆಂಗೋ ಬಂದ್ಲು. ತಿರ್ಗಿ ಕೇಳಿದ್ಕೆ ನಾನು ತಂದಿಲ್ಲ, ನನಗೆ ಗೊತ್ತಿಲ್ಲ ಅಂದ್ಲು. ಅದಕ್ಕೆ ನೀನೇನೋ ತಂದಿದ್ಯೇನೋ ಅಂತ ಬಂದೆ. ನೀನೇ ತಂದಿರ್ಬೇಕು, ಇನ್ಯಾರು ಇಲ್ಲ. ಗುಂಡಜ್ಜಿ ಅಂತೂ ಅವಲೇ ಮೊದಲೇ ಹೋಯ್ತಂತೆ ಭಾಗ್ಯಮ್ಮಗಿನ ಮುಂಚೆಲೆ. ನೀನೇ ತಂದಿದ್ಯಾ? ಕೊಡೆ ಬಾನು ನನ್ನ ಕಾಯ. ನಮ್ದು ತಂದಿಲ್ಲ ಸಾಕುಂದ ಅಕ್ಕ, ನಿಮ್ದು ಕಾಯಿನೇ ನಾವು ನೋಡಿಲ್ಲ. ನಮ್ದು ಬಂದ್ಬಿಟ್ವಿ ವಾಪಸ್. ಯಾರು ತಗೊಂಡೋದ್ರೋ ಏನೋ, ಅಲ್ಲಿ ಯಾರಿಗಾದ್ರೂ ಕೇಳೋಗಿ ಹೋಗಿ. ನಮ್ದು ಮಾತ್ರ ತಂದಿಲ್ಲ ಕಾಯಿ. ಏ ಬಾನು, ಸುಳ್ಳು ಹೇಳ್ಬೇಡ ನೋಡು. ನಾನು ಎಷ್ಟು ಕಷ್ಟಪಡ್ತೀನಿ ನಿನ್ಗೆ ಗೊತ್ತಾ? ಆ ಕದ್ರಜ್ಜಿ ಮಗ ಅವನ್ನ ಪೆಂಗುನ್ನ ಆ ಶಾರದಮ್ಮಗೆ ಹಿಡ್ಕೊಟ್ಟು ಆ ಕದ್ರಜ್ಜಿ ಜೊತೆ ಗುದ್ದಾಡಿ 5-6 ಕಾಯಿ ಇಸ್ಕೊಂಬಂದಿದ್ದೆ. ನೀನು ನೋಡಿಲ್ಲ ಅಂತ, ಭಾಗ್ಯಮ್ಮನೂ ನೋಡಿಲ್ಲ ಅಂತಾಳೆ. ನನ್ಗೆ ಯಾಕೋ ನಿಮ್ಮಿಬ್ರ ಮೇಲೆ ಅನುಮಾನ. ನೀವೇ ಏನೋ ಮಾಡಿದ್ದೀರಾ, ಸುಮ್ಮನೆ ಕೊಟ್ಬಿಡ್ರಿ ನನ್ನ ಕಾಯಿನ. ಅರೆ ಏನ್ ಸಾಕಮ್ಮ ಈ ತರ ಹೇಳ್ತಾ ಇದ್ದೀರಲ್ಲ? ನಮ್ದು ತಂದಿಲ್ಲ ಅಂತ ಹೇಳಿದ್ರೆ ನಿಮ್ದಕ್ಕೆ ಅರ್ಥಕ್ಕೆ ಆಗಲ್ವಾ? ಸುಮ್ಮನೆ ಹೋಗು. ಸುಮ್ಮನೆ ತಲೆಗೆ ತಿನ್ಬೇಡ. ನಮ್ದು ಯಜಮಾನ್ರು ಬೈತಾರೆ. ಈ ತರ ಎಲ್ಲ ಮನೆ ಹತ್ರ ಬಂದು ಜಗಳಗೆ ಮಾಡ್ತೀಯಲ್ಲ. ಈಗ ತಾನೇ ಅವರು ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. ಈ ತರ ಎಲ್ಲ ಜಗಳ ಎಲ್ಲ ಕೇಳಿದ್ರೆ ಹೋದಕ್ಕೆ ತಲೆನೋವಿಗೆ ಬರಲ್ವಾ? ಸುಮ್ಮನೆ ಹೋಗು. ನಾವು ತಂದಿಲ್ಲ ಅಂತ ಹೇಳಿದಂಗೆಲ್ಲ ಜೋರ್ಗೆ ಮಾಡ್ತಾ ಇದೆಯಲ್ಲ. ನಮ್ದು ಏನು ನಿಮ್ ತರ ಕಳ್ಳರಿಗೆ ಮಾಡಿದ್ಯಾ? ಹೋಗು. ಅಲ್ಲಿ ಯಾರು ಹೊತ್ಕೊಂಡೋದ್ರೋ ಏನೋ. ಅಯ್ಯೋ ಲೇ ಬಾನು, ನನಗೆ ಗೊತ್ತೈತೆ ನೀನು ಬಾಗಿನೇ ಮಾಡಿರೋದು. ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ಸುಮ್ಮನೆ ಹೋಗು ಸಾಕಮ್ಮ, ನಮ್ದು ಮನೆಯವರು ಬೈತಾರೆ. ಈಗ ತಾನೇ ಅವರು ಪಾಪ ಸುಸ್ತಾಗಿ ಬಂದಿದ್ದಾರೆ. ನೀನ್ ನೋಡಿದ್ರೆ ಈಗ ಜಗಳ ಮಾಡ್ಲಿಕ್ಕೆ ಬಂದಿದ್ಯಾ ಮನೆ ಹತ್ರ? ಸುಮ್ಮನೆ ಹೋಗು. ಹೋಗ್ತೀನಿ ಬಕೆಟ್ ಬಾನು, ನಿನ್ನಂತೂ ಬಿಡಲ್ಲ. ನಿನ್ನೂ ಭಾಗ್ಯಮ್ಮನು ನೀವೇ ತಗೊಂಡೋಗಿರೋದು ನನಗೆ ಗೊತ್ತೈತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.